ನಮಸ್ಕಾರ ಫ್ರೆಂಡ್ಸ್, ಎಲ್ರಿಗೂ ಗುಡ್ ಮಾರ್ನಿಂಗ್. ಯಾಕಂದರೆ ರಾತ್ರಿ 12 ಗಂಟೆ ಮೇಲಾಗಿದೆ. ಯಾಕೆ ವೀಡಿಯೋ ಮಾಡ್ತಿದ್ದೇನೆ ಅಂದರೆ ಏನಾಯ್ತು ಗೊತ್ತಾಯಿತು. ಡ್ಯೂಟಿ ಮುಗಿಸ್ಕೊಂಡು ಬಂದ ತಕ್ಷಣ ಸುಮಾರು ಒಂದು 10:15 ಗಂಟೆ ಆಗಿತ್ತು. 10:15 ನಿಮಿಷಕ್ಕೆ ಊಟ ಮಾಡೋಂಥ ಫ್ರೆಶ್ ಅಪ್ ಆಗಿ ಊಟ ಮಾಡೋಕ್ಕೆ ನಾನು ನನ್ನ ಫ್ರೆಂಡ್ಸ್ ರೆಡಿ ಆದ್ವಿ. ನೋಡ್ತೀವಿ ನಮ್ಮ ದೋಸ್ತ ಗ್ಯಾಸ್ ಆಗಿದೆ ಅಂತಂದ. ಸರಿ, ಗ್ಯಾಸ್ ಆಗಿದೆಯಲ್ಲ ತುಂಬಿಸ್ಕೊಂಬರ್ಬೇಕಲ್ಲ ಅಂತ ನಾ ಅದೇ. ಅವನು ಹೇಳಿದ ಗ್ಯಾಸ್ ಎಲ್ಲೇ ಸಿಗುತ್ತಲ್ಲ, ಒಂದು ವಾರ ಸಿಗೋದಿಲ್ಲ ಅಂತ ಅವಂದ. ಏನು ಮಾಡೋದು, ನಾವು ಬೇರೆ ಬ್ಯಾಚುಲರ್ಸು, ಕಂಪ್ನಿಗೆ ಬೇರೆ ಊಟ ಸರಿಯಾಗಿ ಕೊಡ್ತಿಲ್ಲ. ಕೊಡೋ ಚಪಾತಿನ ಕಡಿಮೆ ಮಾಡಿದ್ರು, ಬೇರೆ ರೈಸು ಬೇಳೆ ಕೊಡಕತ್ತಾರ. ಇವಾಗ ಏನಿಲ್ಲ, ಮುಂದೇನಾಗುತ್ತೆ ಹೇಳೋಕ್ಕಾಗಲ್ಲ. ಇನ್ನೂ ಒಂದು ವಾರ ಬರುತ್ತೆ, 2 ವಾರ ಬರುತ್ತೆ ಅಂತ ಹೇಳ್ತಿದ್ದಾರೆ. ನೋಡ್ಬೇಕು ಗ್ಯಾಸ್ ಯಾವಾಗ ಬರುತ್ತೋ, ನಾವು ಯಾವಾಗ ಊಟ ಮಾಡ್ತೀವೋ. ಸ್ವಲ್ಪ ಬೆಂಗಳೂರಲ್ಲಿ ಬ್ಯಾಚುಲರ್ಸ್ಗೆ ಸ್ವಲ್ಪ ಊಟದ ತೊಂದರೆ ಭಾಳ ಆಗಿದೆ. ಯಾಕಪ್ಪ ಅಂದರೆ ಬ್ಯಾಚುಲರ್ಸ್ ಅಂದಮೇಲೆ ಎಲ್ಲ ಗ್ಯಾಸ್ ಮೇಲೆ ಅವಲಂಬಿತವಾಗಿರ್ತಾರೆ. ಎಲ್ಲ ಅಡುಗೆ ಮಾಡೋದಾಗಲಿ, ಬೆಳಗ್ಗೆ ಊಟ ನಾಷ್ಟ ಕೂಡ ಹೊರಗಡೆ ಮಾಡೋದಿಲ್ಲ. ಏನು ಮಾಡೋಕ್ಕಾಗಲ್ಲ. ಇನ್ನೂ ಎಷ್ಟು ದಿನ ಆಗುತ್ತೆ ನೋಡ್ಬೇಕು, ಗ್ಯಾಸ್ ಯಾವಾಗ ಬರುತ್ತೆ ನೋಡ್ಬೇಕು. ಈ ಟೈಮಲ್ಲಿ ನಮ್ಗೆ ಏನೇನು ಬರ್ತದೆ ಅಂದರೆ ಹಳ್ಳಿ ನೆನಪಾಗುತ್ತದೆ. ಯಾಕಪ್ಪ ಅಂದರೆ ಅಲ್ಲೆಲ್ಲ ಒಲೆ ಮೇಲೆ ಅಡುಗೆ ಮಾಡ್ತಿದ್ರು, ಚೆನ್ನಾಗಿ ಹೊಟ್ಟೆ ತುಂಬ ಊಟ ಮಾಡ್ತಿದ್ವಿ. ಆದರೆ ಇವಾಗ ಗ್ಯಾಸ್ ಇಲ್ಲ ಅಂದರೆ ಊಟನೇ ಇಲ್ಲ. ಹೊರಗಡೆ ಪಾರ್ಸಲ್ ತರೋಣ ಅಂದರೆ ಹೋಟೆಲು ಬಂದ್ ಮಾಡ್ಯಾರ, ರೆಸ್ಟೋರೆಂಟು ಬಂದ್ ಮಾಡಿದ್ದಾರೆ. ಏನು ಮಾಡ್ಬೇಕು ಇವಾಗ? ಏನು ಮಾಡೋಕ್ಕಾಗಲ್ಲ. ವೇಟ್ ಮಾಡ್ಬೇಕು, ಗ್ಯಾಸ್ ಬರೋವರೆಗೂ ವೇಟ್ ಮಾಡ್ಬೇಕು. ನೀವು ಹೇಳ್ತಿರ್ಬೋದು, ಏನಪ್ಪ ಇವನು ಈ ಥರ ವೀಡಿಯೋ ಮಾಡ್ತಿದ್ದಾನೆ. ಬೆಂಗಳೂರಲ್ಲಿ ಬ್ಯಾಚುಲರ್ಸ್ಗಳ ಲೈಫ್ ಹೆಂಗಂತ ಈ ಒಂದು 6 ತಿಂಗಳಲ್ಲಿ ನೋಡ್ಬಿಟ್ಟೆ ನಾನು. ಅವ್ರ ಲೈಫ್ ಹೆಂಗಿದೆ ಗೊತ್ತಾ? ಬೆಳಗ್ಗೆ ಎದ್ದು ಅವರೇ ನಾಷ್ಟ ಮಾಡ್ಕೋಬೇಕು, ಅವ್ರದ್ದೇ ಬಟ್ಟೆ ಒಕ್ಕೋಬೇಕು. ಇದೆಲ್ಲ ಸಾಮಾನ್ಯ ಮಾತಲ್ಲ, ಅದು ಅನುಭವಿಸಿದವ್ರಿಗೆ ಗೊತ್ತು. ನಾವು ನೋಡಿದ್ದೀವಿ. ಸೊ ಅದಕ್ಕೆ ಗ್ಯಾಸ್ ಇರೋದ್ರಿಂದ ಅದೊಂದು ತುಂಬ ಕಷ್ಟ ಆಗ್ತದೆ. ನೋಡೋ ಮುಂದೆ ಒಂದು ದಿನ ಹೆಂಗಾಗುತ್ತೆ. 12 ಆಗಿದೆ. ಇಂಥ ಟೈಮಲ್ಲೂ ಸಹ ನಮ್ಮ ದೋಸ್ತ ನಮ್ಮ ರೂಮಲ್ಲೇ ಒಬ್ಬರು ಫ್ರೆಂಡನ್ನು ಆಗ್ಬೇಕು. ಒಬ್ಬ ಏನು ಮಾಡಿದೆ ಅಂದರೆ, ಊಟ ಇಲ್ಲದ ಅಷ್ಟೇ ಕುಂತೀರ, ನೋಡೋಣ ಹೊರಗಡೆ ಹೋಗಿ ಊಟ ತರ್ತಾನೆ ಅಂತ ಹೋಗಿದ್ದಾನೆ. ರಾತ್ರಿ ಆದರೂ ಸಹ ಊಟ ತಂದು 4 ಜನ ಫ್ರೆಂಡ್ಸಿಗೂ ಊಟ ಮಾಡಿಸಿದ. ತುಂಬ ಧನ್ಯವಾದ ಹೇಳ್ಬೇಕು ಅವನಿಗಂತೂ. ನೋಡಿ ಮುಂದೆ ಯಾವ ಸಿಚುವೇಶನ್ ಬರುತ್ತೆ ಅಂತ ಹೇಳೋಕ್ಕಾಗಲ್ಲ. ಆದಷ್ಟು ಊಟನ ವೇಸ್ಟ್ ಮಾಡೋಕ್ಕೆ ಹೋಗಬೇಡಿ. ನಿಮಗೆ ಸಿಕ್ಕಿರೋ ಊಟನ ಸಂಪೂರ್ಣವಾಗಿ ಊಟ ಮಾಡಿ, ಯಾವುದನ್ನು ವೇಸ್ಟ್ ಮಾಡ್ಕೋಬೇಡಿ. ದಯವಿಟ್ಟು ಅನ್ನಕ್ಕೆ ಬೆಲೆ ಕೊಡಿ. ಥ್ಯಾಂಕ್ ಯು.